ಹಿಂದೆ ಬಿಜೆಪಿಯವ್ರದ್ದು ಅದೆಷ್ಟೋ ಕೊಟ್ಬಿಟ್ಟು ಮಾತು ಕೊಟ್ಟು ಅವ್ರು ಉಳಿಸ್ಕೊಳಕ್ಕಾಗಲಿಲ್ಲ. ಆದರೆ ನಮ್ಗೆ ಅರಿವಿದೆ, ನಾವು ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನು ಯಾವ ಕಾರಣಕ್ಕೂ ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಆದರೆ ನಾವು ಇರಬೇಕಲ್ಲ. ಈಗ ನೋಡಿ 50,000 ಶಿಕ್ಷಕರು ವೇಕೆಂಟ್ ಇದೆ ರಾಜ್ಯದಲ್ಲಿ. ಹೆಂಗೆ ತುಂಬಬೇಕು? ಹೊರಗಡೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ಜನನ ನಾವು ತಡಿಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು మన ಬಜೆಟಲ್ಲಿ 2,000 NPS ಸ್ಕೂಲ್ನ CSR ವತಿಯಿಂದ ಮಾಡಿಸ್ಬೇಕು ಅಂತೇಳಿ ನನ್ನನ್ನು ಜವಾಬ್ದಾರಿ ವಹಿಸಿ ಮಾಡಿದ್ದಾರೆ. ಅದನ್ನು ಕೂಡ ಈಗ ನಾವು ಈ ಎಲೆಕ್ಷನ್ ಆದ ತಕ್ಷಣ ಅದು ಕಾರ್ಯರೂಪಕ್ಕೆ ತರ್ತೇವೆ. ಹಳ್ಳಿ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ನಾನು ನಿಮ್ಮ ಶಿಕ್ಷಕರ ಅಧ್ಯಕ್ಷರೇನಿದ್ದಾರೆ, ಸಂಘದ ಅಧ್ಯಕ್ಷರಿದ್ದಾರೆ, ಪುಟ್ಟಣ್ಣವ್ರಿಗೆ ಮತ್ತು ಬೇರೆ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಯಾರ್ಯಾರು CBSE ICS ಸ್ಕೂಲ್ ಇದ್ದಾರೆ ಒಂದೊಂದು ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ. ಬರೀ ಶಿಕ್ಷಣದಲ್ಲಿ ದುಡ್ಡು ನೀವು ಕೊಡಬೇಡಿ, ದುಡ್ಡು ನಿಮ್ದೇನು ಬೇಡ. ಮ್ಯಾನೇಜ್ಮೆಂಟು ಅಲ್ಲಿ ಒಳಗಡೆ ಎಲ್ಲಿ ಟೀಚರ್ಸ್ ಇರ್ತಾರೆ ಅವ್ರಿಗೆ ನೀವು ಸಹಾಯ ಮಾಡಬೇಕಷ್ಟೇ. ಮಿಕ್ಕಿದ್ದು ಬಿಲ್ಡಿಂಗ್ಗಳನ್ನೆಲ್ಲ CSR ದುಡ್ಡಲ್ಲಿ ಕಟ್ಟಲಿಕ್ಕೆ ಮಾಡ್ತೇವೆ. ಈಗಾಗಲೇ DK ಸುರೇಶ್ ಅವರ ಕ್ಷೇತ್ರದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ 1-2 ಸ್ಕೂಲ್ ಈಗಾಗಲೇ ಪ್ರಾರಂಭ ಮಾಡಿಸಿದ್ದೀವಿ. ನಾವು ಪ್ರಾರಂಭ ಮಾಡಿಸಿ ಒಂದು ಮಾದರಿಯಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ. ಗುರುತುಗಳನ್ನು ಸುಮ್ಮನೆ ನಾವು ಮಾಡಿದ್ದೀವಿ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇದೆ. ಮಾನಸಿಕವಾಗಿ ತಾವೆಲ್ಲ ಇದಕ್ಕೆ ರೆಡಿಯಾಗಿ. ಸೊ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಜಾಸ್ತಿ ಹೇಳಬೇಕಾದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನು ನಿಮ್ಮ ಜವಾಬ್ದಾರಿ. ನಿಮ್ಮ ಅಭ್ಯರ್ಥಿ ಇವತ್ತು ಸುರೇಶ್ ಅವರು ಇಲ್ಲಿದ್ದಾರೆ. ಅವರು ಬಹುಶಃ ನೀವು ಎಷ್ಟೋ MPಗಳನ್ನೆಲ್ಲ ನೀವು ನೋಡಿದ್ದೀರಿ. ಅವರು ಒಬ್ಬ ಪಂಚಾಯತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲಸ ಮಾಡಿದಾಗ ಮಾಡ್ತಾ ಇಲ್ಲ. ಪಂಚಾಯತಿ ಮೆಂಬರ್ ಯಾವ ರೀತಿ ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ಧ್ವನಿ ಎತ್ತದಕ್ಕೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತದಕ್ಕೆ ಏನ್ ಪ್ರೈಮ್ ಮಿನಿಸ್ಟರ್ ಕೇಳ್ತೀರಾ, ನಿರ್ಮಲಾ ಸೀತಾರಾಮ್ ಕೇಳ್ತೀರಾ, BJPಯವರು ಕೇಳ್ತೀರಾ, ಏನ್ ದೇಶನ ಒಡೆದೊಡೆದ ಚಿತ್ರ ನಮ್ಮ ಹಕ್ಕು ಕೇಳಕ್ಕೆ ಇಂಥ ಪರಿಸ್ಥಿತಿ ಬರಬಹುದು ಅಂತ ಹೇಳೋದಕ್ಕೆ ಏನು ಹಂಗಾರ 27 ಜನ MPಗಳು ಇವತ್ತವರೆಗೂ ಒಂದು ಮಾತಾಡಲಿಲ್ಲ. ಈಗ ನಾನು ಇಲ್ಲಿ ಬರ್ಬೇಕಾದ್ರೆ TV ನನ್ನ ಕೇಳ್ತಾ ಇದ್ರು, ಅದೇನೋ ನಾಳೆನೋ ನಾಳಿದ್ದು ಅದೇನೋ BJPಯವರು ಬರಗಾಲದ ವಿರುದ್ಧ ಹೋರಾಟ ಮಾಡ್ತಾ ಇದ್ರಂತೆ. ನಾವು ಮಾಡಿದ್ವಲ್ಲ, ನಮ್ಮ ಹಕ್ಕು ನಮ್ಮ ನೀರು. ಯಾಕೆ ದೇವೇಗೌಡರು, ಕುಮಾರಸ್ವಾಮಿ 27 ಜನ MPಗಳು ಹೋಗಿ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ? ಮೇಕೆದಾಟಿಗೆ, ಕಳಸಾ ಬಂಡೂರಿಗೆ ಯಾಕೆ ಅವರು ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ? ನಮ್ಮ ಯಾಕೆ ಕೃಷ್ಣಾ ಟ್ರಿಬ್ಯುನಲ್ ವಿಚಾರದಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ? ಒಂದು ಚೂರು ಕಾಳಜಿ ಇಲ್ಲ. ಬೇರೆ ಬಿಡ್ರಿ, ಆ ಕೂಲಿ ಮಾಡ್ತಾವ್ರಲ್ಲ ಬಡವರು, 150 ದಿನ ಕೊಡ್ಬೇಕಾಯ್ತಲ್ಲ, 100 ದಿನ 50 ದಿನ ಕೊಡ್ಬೇಕಲ್ಲ, ಅದನ್ನು ಕೊಡಕ್ಕೆ ಅವ್ರಿಗೆ ಅರ್ಥ ಇಲ್ಲ. ಇವತ್ತು ಬರೀ ರಾಜಕಾರಣ ಮಾಡ್ತಾರೆ. ಅವ್ರು ಏನೇ ರಾಜಕಾರಣ ಮಾಡಲಿ, ನಿಮ್ಮ ಮೇಲೆ ವಿಶ್ವಾಸ ಇದೆ. ನೀವೆಲ್ಲ ಇದನ್ನು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಮಗೆ ಶಕ್ತಿ ಕೊಡಬೇಕು. ಪುಟ್ಟಣ್ಣವ್ರನ್ನ ಆಯ್ಕೆ ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ 1 ಕೋಟಿ ನಮಸ್ಕಾರ ತಿಳಿಸಿ ಪುಟ್ಟಣ್ಣವರ ಗೆಲುವಿಗೆ ಸಹಕಾರ ಕೊಟ್ಟಂತ ಎಲ್ಲ ಶಿಕ್ಷಕರಿಗೆ, ನಾಯಕರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಅತ್ಯಂತ ಆತ್ಮೀಯವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಉಪಮುಖ್ಯ ಈಗ ರಾಮಾಜಿಗೌಡ ಅಂತ ಹೇಳ್ತಾವ್ ನಮ್ಮ ಅಧ್ಯಕ್ಷ. 10 ಓಟು ಗ್ರಾಜುಯೇಟ್ ಸೇರಿಸ್ತೀರಾ? ಸೇರಿಸಿದ್ರೆ B.Pharm ಹೆಣ್ಮಕ್ಳು ಕೈ ಐತಿ. 10 ಸೇರಿಸಿ ಆಮೇಲೆ B.Pharm. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.